ಹಲೋ ಹಲೋ ಹಲೋ. ಸಾಯೋವರೆಗೂ ಕೈ ಬಿಡಲ್ಲ ಅಂತ ಹೇಳಿ ಹಾಕ್ಬೇಕಾಗಿರೋ ಸೀಲೆಲ್ಲ ಹಾಕ್ಬಿಟ್ಟಿದ್ಯಾ? ಮೇಡಮ್, ಏನು ಕೊಡ್ತಿರೋ ಮತ್ತೆ ಲಿಕ್ಕದು. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರ ಕ್ರೇಜಸ್ ಬಗ್ಗೆ ಪ್ರತ್ಯೇಕವಾಗಿ ಹೇಳುವ ಅಗತ್ಯವೇ ಇಲ್ಲ. ಬಾಹುಬಲಿ ನಂತರ ದೇಶ ವಿದೇಶಗಳಲ್ಲಿ ಅವರ ಅಭಿಮಾನಿಗಳ ಸಂಖ್ಯೆ ಅಪಾರವಾಗಿ ಹೆಚ್ಚಾಗಿದೆ. ಪ್ರಸ್ತುತ ಅವರು ಹಲವು ಭರ್ಜರಿ ಯೋಜನೆಗಳಲ್ಲಿ ನಿರತರಾಗಿದ್ದು, ಅವುಗಳಲ್ಲಿ ಸಖತ್ ಹೈಪ್ ಇರುವ ಸಿನಿಮಾ ದಿ ರಾಜಾ ಸಾಬ್ ಕೂಡ ಒಂದು. ಸಾಯೋವರೆಗೂ ಕೈ ಬಿಡಲ್ಲ ಅಂತ ಹೇಳಿ ಹಾಕ್ಬೇಕಾಗಿರೋ ಸೀಲೆಲ್ಲ ಹಾಕ್ಬಿಟ್ಟಿದ್ಯಾ? ಮೇಡಮ್, ಏನು ಕೊಡ್ತಿರೋ ಮತ್ತೆ ಲಿಕ್ಕದು. ನಿರ್ದೇಶಕ ಮಾರುತಿ ನಿರ್ದೇಶಿಸುತ್ತಿರುವ ಈ ಚಿತ್ರಕ್ಕೆ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿದೆ. ಬಿಡುಗಡೆಯಾದ ಪೋಸ್ಟರ್ಗಳು ಮತ್ತು ಟ್ರೇಲರ್ಗೆ ಅಭಿಮಾನಿಗಳಿಂದ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಟ್ರೇಲರ್ ಬಿಡುಗಡೆಯಾದ ನಂತರ ಚಿತ್ರದ ಮೇಲಿನ ನಿರೀಕ್ಷೆಗಳು ಇನ್ನಷ್ಟು ಹೆಚ್ಚಾಗಿವೆ. ಸಿನಿಮಾ ಬಿಡುಗಡೆಯ ದಿನಾಂಕಕ್ಕಾಗಿ ಪ್ರಭಾಸ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಹಲೋ ಹಲೋ ಹಲೋ. ಈ ನಡುವೆ ಚಿತ್ರದ ಮೊದಲ ಸಿಂಗಲ್ ಬಿಡುಗಡೆಯಾಗಿದ್ದು ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ತಂದಿದೆ. ಟೀಸರ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ದಿ ರಾಜಾ ಸಾಬ್ ಚಿತ್ರದ ರೆಬೆಲ್ ಸಾಂಗ್ ಬಿಡುಗಡೆಯಾಗಿದೆ. ಹಾಡಿನಲ್ಲಿ ಪ್ಯಾನ್ ಇಂಡಿಯಾ ನಂಬರ್ 1 ರೆಬೆಲ್ ಸ್ಟಾರ್ ಎಂಬ ಪದಗಳನ್ನು ಬಳಸಿ ಅಭಿಮಾನಿಗಳ ಮನ ಸೆಳೆದಿದ್ದಾರೆ. ಹಾಡು ನೋಡಿದ ನೆಟ್ಟಿಗರು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಎಂದು ಕಾಯುವುದನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಹೊಸ ಗೀತೆಯಲ್ಲಿ ಪ್ರಭಾಸ್ ಅವರ ಎನರ್ಜಿ ಮಿಂಚಿದ್ದು, ಅವರ ಡ್ಯಾನ್ಸ್ ಸ್ಟೆಪ್ಸ್ ಅಭಿಮಾನಿಗಳನ್ನ ತೆರೆದಾಸೆಯಾಗಿ ಮಾಡಿವೆ. ಬಹಳ ದಿನಗಳ ನಂತರ ಇಂತಹ ಪವರ್ಫುಲ್ ಹಾಡಿನಲ್ಲಿ ಪ್ರಭಾಸ್ ಅವರನ್ನ ನೋಡುವ ಅವಕಾಶ ಸಿಕ್ಕಿರುವುದು ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ದಿ ರಾಜಾ ಸಾಬ್ ಚಿತ್ರವು ಪ್ರಭಾಸ್ ಅಭಿನಯದ ಮುಂಬರುವ ತೆಲುಗು ಹಾರರ್ ಕಾಮಿಡಿ ಎಂಟರ್ಟೈನರ್ ಆಗಿದ್ದು, ಹಣಕ್ಕಾಗಿ ಏನನ್ನಾದರೂ ಮಾಡುವ ಯುವಕನ ಕಥೆಯ ಸುತ್ತ ಸಾಗಿದೆ. ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಅವನು ತನ್ನ ಪೂರ್ವಜರ ಮನೆಯನ್ನ ಮಾರಾಟ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಆ ಮನೆಯಲ್ಲಿ ಅವರ ದಿವಂಗತ ಅಜ್ಜನ ಆತ್ಮ ಕಾಡುತ್ತಿದೆ ಎಂದು ಅವನು ಅರಿಯುತ್ತಾನೆ. ನಂತರ ನಡೆಯುವ ಭಯಾನಕ ಮತ್ತು ರೋಚಕ ಘಟನೆಗಳೇ ಕಥೆಯ ಪ್ರಮುಖ ಅಂಶ. ಈ ಚಿತ್ರದಲ್ಲೇ ಮಾಳ್ವಿಕಾ ಮೋಹನನ್, ನಿಧಿ ಅಗರ್ವಾಲ್ ಮತ್ತು ರಿದ್ಧಿ ಕುಮಾರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಲೋ ಹಲೋ ಹಲೋ. ಸಾಯೋವರೆಗೂ ಕೈ ಬಿಡಲ್ಲ ಅಂತ ಹೇಳಿ ಹಾಕ್ಬೇಕಾಗಿರೋ ಸೀಲೆಲ್ಲ ಹಾಕ್ಬಿಟ್ಟಿದ್ಯಾ? ಮೇಡಮ್, ಏನು ಕೊಡ್ತಿರೋ ಮತ್ತೆ ಲಿಕ್ಕದು.